ಈಗ ಅನಾಮಿಕನಿಗೆ ವೈಯಕ್ತಿಕ ಪ್ರಶ್ನೆಗಳು ಯಾವ ರೀತಿಯಾಗಿ ಕೇಳಿದ್ದಾರೆ, ಅನಾಮಿಕ ಇದಕ್ಕೆಲ್ಲ ಯಾವ ರೀತಿಯಾಗಿ ಉತ್ತರವನ್ನ ಕೊಟ್ಟಿದ್ದಾನೆ ಒಂದೊಂದಾಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. 2014ರಲ್ಲಿ ಮಾನಸಿಕ ಸ್ಥಿತಿ ಯಾವ ರೀತಿಯಾಗಿತ್ತು, ಯಾಕಂತ ಹೇಳಿದ್ರೆ ಅಷ್ಟೊಂದು ಶವಗಳನ್ನ ಹುತ್ತಾಕ್ತಾ ಇರುವಂತ ಸಂದರ್ಭದಲ್ಲಿ ಆತನ ಮಾನಸಿಕ ಸ್ಥಿತಿ ಯಾವ ರೀತಿಯಾಗಿ ಎನ್ನುವಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್. ಮಾನಸಿಕ ಹಿಂಸೆ ವ್ಯಕ್ತಿಯಿಂದ ಆಗಿತ್ತಾ, ಯಾಕಂತ ಹೇಳಿದ್ರೆ ಆ ವ್ಯಕ್ತಿ ಅಂದ್ರೆ ಮೇಲ್ವಿಚಾರಕ ನಿನಗೆ ಏನಾದರೂ ಮಾನಸಿಕ ಹಿಂಸೆ ಕೊಡ್ತಾ ಇದ್ನ, ಅಥವಾ ಇದನ್ನು ಮಾಡಲೇಬೇಕು, ಮಾಡಿಲ್ಲ ಅಂತ ಹೇಳಿದ್ರೆ ನಿನ್ನನ್ನೇ ಮುಗಿಸ್ಬಿಡ್ತೀವಿ, ಈ ಥರನಾದ್ರು ಏನಾದರೂ ಜೀವ ಬೆದರಿಕೆ ಹಾಕ್ತಾ ಇದ್ದ, ಅದ್ರ ಬಗ್ಗೆನೂ ಕೂಡ ಇಲ್ಲಿ ಕ್ವಶನ್ ಎತ್ತಿದ್ದಾರೆ. ಅವ್ರು ಯಾರ ಸಂಪರ್ಕದಲ್ಲಿ ಇದ್ರು, ಇದು ಇಂಪಾರ್ಟೆಂಟ್. ಯಾರು ನಿಮಗೆ ಮೇಲ್ವಿಚಾರಕ ನಿಮ್ಗೊಂದು ಮಾರ್ಗದರ್ಶನ ಕೊಡ್ತಾ ಇದ್ರಲ್ಲ, ಈಗ ಕಾರಲ್ಲಿ ಶವಗಳನ್ನು ತೆಗೆದುಕೊಂಡು ಬರ್ತಾ ಇದ್ರು, ಅದು ಆ ಶವ ಯಾವ ಪರಿಸ್ಥಿತಿಯಲ್ಲಿತ್ತು, ಸೊ ಇಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದ್ರಾ ಇಲ್ವಾ, ಅಥವಾ ಕಾಲು ಕೈನೆಲ್ಲ ಕಟ್ ಹಾಕಿದ್ರು, ಕೆಲವುದೆಲ್ಲ ಸ್ಕೂಲ್ ಬ್ಯಾಗ್ ಇದೆ ಅಂತ ಹೇಳಿದ್ರು, ಕೆಲವುದೆಲ್ಲ ಎಷ್ಟು ವರ್ಷ ಅಂದ್ರೆ 14 ವರ್ಷದ ಬಾಲಕ ಇರ್ಬೋದು, ಅಥವಾ 22 ವರ್ಷದವರು, ಮಹಿಳೆಯರು ಅಥವಾ ಪುರುಷರು, ಈ ಥರದ್ದೆಲ್ಲ ಇದೆ. ಸೊ ಅವ್ರನ್ನ ಯಾರ್ಯಾರು ಶವ ಯಾವ ರೀತಿಯಾಗಿ ಇತ್ತು ಇದೆಲ್ಲವೂ ಕೂಡ ಅಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಲೈಂಗಿಕ ಕಿರುಕುಳಕ್ಕೀಡಾದ ಬಾಲಕಿ ಜೊತೆಗೆ ಏನು ಸಂಬಂಧ ಅಂದ್ರೆ ಇಲ್ಲಿ ಪ್ರಶ್ನೆ ಅಂತ ಹೇಳಿದ್ರೆ, ಯಾರಿ ಅನಾಮಿಕ ಇದ್ದಾನೆ ಆತನ ಕುಟುಂಬಸ್ಥರು ಯಾರಿಗೂ ಒಂದು ಲೈಂಗಿಕ ಕಿರುಕುಳ ಆಗಿದೆ ಅಂತೆ, ಅದ್ರ ಬಗ್ಗೆನೂ ಈತ ಕೇಳಿದ್ದಾನೆ. ಸೊ ಇನ್ನೊಂದು ಕಡೆಯಲ್ಲಿ ಆ ಸಂದರ್ಭದಲ್ಲಿ ಬಾಲಕಿ ಯಾವ ವಯಸ್ಸಿನಲ್ಲಿ ಇದ್ಲು ಅಂದ್ರೆ ಈತನ ಕುಟುಂಬದ ವರ್ಗದಲ್ಲೇ ಒಬ್ರಿಗೆ ಆಗಿದೆ ಅಂತ. ಸೊ ಇಂಥ ಸಂದರ್ಭದಲ್ಲಿ ಈತನ ಮನಸ್ಥಿತಿ ಯಾವ ರೀತಿ ಆಗಿದೆ, ಈತನ ಮಾನಸಿಕ ಸ್ಥಿಮಿತಿ ಯಾವ ರೀತಿಯಾಗಿದೆ, ಅದು ಕೂಡ ಇಂಪಾರ್ಟೆಂಟ್. ಅದ್ರ ಬಗ್ಗೆನೂ ಕೂಡ ಪ್ರಶ್ನೆ ಕೇಳಿದ್ರು. ಸೊ ಅವರು ನಿಮ್ಮ ಕುಟುಂಬದ ಸಂಪರ್ಕಕ್ಕೆ ಬಂದಿದ್ದು ಹೇಗೆ ಅಂದ್ರೆ, ಈಗ ಆದ್ರ ಮೇಲೆ ಇವರು ಕುಟುಂಬದ ಸಂಪರ್ಕಕ್ಕೆ ಹೇಗೆ ಬಂದ್ರು, ಅವ್ರಿಗೆ ಏನು ಹೇಳಿದ್ರು, ಅದ್ರ ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ರಾ, ಅಥವಾ ಕಂಪ್ಲೇಂಟ್ ಕೊಟ್ಟಂತ ಸಂದರ್ಭದಲ್ಲಿ ಪೊಲೀಸರು ಯಾವ ರೀತಿಯಾಗಿ ತನಿಖೆಯನ್ನ ನಡೆಸಿದ್ರು, FIR ದಾಖಲು ಮಾಡ್ಕೊಂಡಿದ್ರ, ಅಥವಾ ಈತನಿಗೆ ಏನಾದರೂ ಬೆದರಿಕೆ ಹಾಕಿ ಕಳಿಸ್ಕೊಟ್ರಾ. ಯಾಕಂತ ಹೇಳಿದ್ರೆ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಮೇಲೆ ಸಾಕಷ್ಟು ಅಪವಾದ ಕೇಳಿ ಬರ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಜೊತೆಗೆ ಯಾವ ದಿನಾಂಕದಂದು ಧರ್ಮಸ್ಥಳದಿಂದ ತೆರಳಿದ್ರು ಅಂದ್ರೆ ಈತ ಕುಟುಂಬ ಸಮೇತ ಧರ್ಮಸ್ಥಳದಿಂದ ಹೋದ್ರ, ಅಥವಾ ಈತ ಒಬ್ಬನೇ ಹೋದ್ನ, ಅಥವಾ ಹೆಂಡತಿ ಮಕ್ಕಳು ಬೇರೆ ಬೇರೆ ಯಾರೆಲ್ಲ ಇದ್ರ ಆ ಎಲ್ಲರೂ ಸೇರಿ ನಮ್ಮ ಸ್ಟೇಟ್ ಅಂದ್ರೆ ಕರ್ನಾಟಕ ಬಿಟ್ಟು ಬೇರೆ ರಾಜ್ಯಕ್ಕೆ ಹೋದ್ರ, ಅಲ್ಲಿ ಯಾವ ರೀತಿಯಾಗಿ ವಾಸವನ್ನ ಮಾಡ್ಕೊಂಡಿದ್ರು, ಅಲ್ಲಿ ಯಾವ ರೀತಿಯಾಗಿ ನಿಮಗೆ ಬೆದರಿಕೆ ಕರೆಗಳು ಬಂದಿದೆಯಾ, ಅಥವಾ ಇವ್ರು ಏನಾದ್ರು ನಿಮ್ಮನ್ನ ಸರ್ಚ್ ಮಾಡುವಂತ ಪ್ರಯತ್ನ ನಡೆಸಿದ್ರ ಅಂದ್ರೆ ಮೇಲ್ವಿಚಾರಕರು. ಯಾಕಂತ ಹೇಳಿದ್ರೆ ಒಂದೆರಡು ಹೆಣ ಅಲ್ಲ, ಸಾಕಷ್ಟು ಹೆಣಗಳನ್ನ ಹೂತ್ ಹಾಕಿದ್ದಾರೆ ಇದೇ ವಿಚಾರಕ್ಕೆ. ಇಡೀ ಕುಟುಂಬ ಹೋದ್ರ ಅಥವಾ ಯಾರಿದ್ರು ಅಂದ್ರೆ ನಾನು ಈಗಲೇ ಹೇಳಿದೆ, ಅಂದ್ರೆ ನೀವು ಒಬ್ಬರೇ ಈ ಸ್ಟೇಟ್ ಬಿಟ್ಟು ಹೋದ್ರ, ಅಥವಾ ನಿಮ್ಮ ಜೊತೆ ಹೆಂಡತಿ ಮಕ್ಕಳು ಅಥವಾ ಬೇರೆ ಕುಟುಂಬದವ್ರದವರು ಅವರೆಲ್ಲರೂ ಇದ್ರಾ ಅಂತ ಪ್ರಶ್ನೆ ಮಾಡಿದೆ. ಇದಕ್ಕೆಲ್ಲ ಆನ್ಸರ್ ಕೊಡಬೇಕಾಗತ್ತೆ. ಜೊತೆಗೆ ಇನ್ ಕೇಸ್ ಈ ತನಿಖೆ ಹಂತ ಮುಂದುವರಿಸ್ಕೊಂಡು ಹೋದಂಥ ಸಂದರ್ಭದಲ್ಲಿ ಅವರ ಕುಟುಂಬದ ವರ್ಗದವ್ರನ್ನು ಕೂಡ ಪ್ರಶ್ನೆ ಮಾಡ್ತಾರೆ. ಈ ಸಂದರ್ಭ ನಿಮ್ಮ ಮಾನಸಿಕ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಯಾಕಂತ ಹೇಳಿದ್ರೆ ಈಗ ಈತನಿಗೆ ಏನಾದರೂ ಬದುರಿಸುವಂಥ ಪ್ರಯತ್ನ ಮಾಡಿದ್ರೆ ಹೆಂಡತಿ ಮಕ್ಕಳಿಗೂ ಹೆದರಿಸ್ತಾರೆ, ಇದೇ ಇರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಕುಟುಂಬ ವರ್ಗದವರು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಈತನ ಹೆಂಡತಿ ಮಕ್ಕಳನ್ನು ಪ್ರಶ್ನೆ ಮಾಡುವಂಥ ಪ್ರಯತ್ನ ಕೂಡ ನಡೆಯುತ್ತೆ. ನೀವು ಆಗ ಪೊಲೀಸರನ್ನ ಯಾಕೆ ಸಂಪರ್ಕ ಮಾಡಿಲ್ಲ, ಅಷ್ಟೆಲ್ಲ ಭಯಭೀತಿ ಇದ್ದಂಥ ಸಂದರ್ಭದಲ್ಲೂ ಕೂಡ ನೀವ್ಯಾಕೆ ಪೊಲೀಸ್ನವರು ಸಂಪರ್ಕ ಮಾಡಿಲ್ಲ, ನೀವ್ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ, ನನಗೆ ಈ ಥರ ಬೆದರಿಕೆ ಆಗ್ತಾ ಇದೆ, ಈ ಥರ ಹೆದರ್ಸ್ತಾ ಇದ್ದಾರೆ, ಈ ಶವಗಳನ್ನು ಹೂತು ಹಾಕಲೇಬೇಕು ಅಂತ ಹೇಳ್ತಾ ಇದ್ದಾರೆ, ನೀವ್ಯಾಕೆ ಇದಕ್ಕೆ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಪ್ರಶ್ನೆಗಳನ್ನು ಕೂಡ ಮಾಡಿದ್ದಾರೆ. ಆ ಸಮಯದಲ್ಲಿ ನಿಮ್ಮ ಕುಟುಂಬ ಸುರಕ್ಷಿತವಾಗಿತ್ತಾ ಅಂದ್ರೆ ಭಯಭೀತಿಯಲ್ಲಿ ಇದೆಯಾ, ಸುರಕ್ಷಿತವಾಗಿದೆಯಾ, ಆತಂಕದಲ್ಲಿ ಇದೆಯಾ, ಅದ್ರ ಬಗ್ಗೆನೂ ಕೂಡ ಕೇಳಿದ್ದಾರೆ. ಯಾರಾದ್ರೂ ಹುಡುಕಾಟ ಅಥವಾ ಬೆದರಿಕೆ ಹಾಕಿದ್ರ, ಇಲ್ಲೂ ಕೂಡ ಹಾಕ್ತಾ ಇರಬಹುದು, ಯಾರಿಗ ಗೊತ್ತು. ಅದಕ್ಕೋಸ್ಕರ ಈ ತರ ಸೇಫ್ಟಿಯಲ್ಲಿ ಕರ್ಕೊಂಡು ಬಂದಿದ್ದಾರೆ. ಎಲ್ಲ ವೈಯಕ್ತಿಕ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಕಿರುಕುಳ ನೀಡಿದ ವ್ಯಕ್ತಿಗಳನ್ನ ಹೇಗೆ ಗುರುತಿಸ್ತೀರಾ ಅಂದ್ರೆ, ಈಗ ಮುಂದಿನ ದಿನಮಾನಗಳಲ್ಲಿ ಈಗ ತನಿಖೆ ಆದಂಥ ಸಂದರ್ಭದಲ್ಲಿ ಕರ್ಕೊಂಡು ಹೋಗ್ತಾರೆ, ಸ್ಪಾಟ್ ಮಹಾಜರನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಕಿರುಕುಳ ನೀಡಿರುವಂಥ ವ್ಯಕ್ತಿಗಳನ್ನ ಯಾವ ರೀತಿಯಾಗಿ ನೀವು ಗುರುತಿಸ್ತೀರಾ ಅಂತ, ಆತ ಇದ್ನ ಜೀವಂತವಾಗಿ ಅಥವಾ ಸತ್ತೋದ್ನ, ಇದನ್ನು ಕೂಡ ಕೇಳಿರ್ತಾರೆ. ನಿಮ್ಮ ಕುಟುಂಬದ ಸಹಮತ ಪಡೆದುಕೊಂಡಿದ್ದೀರಾ ಅಂದ್ರೆ ಇದೆಲ್ಲದಕ್ಕೂ ಕೂಡ ನಿಮ್ಮ ಕುಟುಂಬ ಕೂಡ ಇನ್ವಾಲ್ವ್ ಆಗಿದೆಯಾ ಅಂತ. ಯಾಕಂತ ಹೇಳಿ ಕೆಲವರೆಲ್ಲ ಇರ್ತಾರಲ್ಲ, ಒಬ್ಬ ಮಾಡುವಂಥ ಸಂದರ್ಭದಲ್ಲಿ ದುಡ್ಡು ಸಿಗತ್ತೆ, ಮತ್ತೊಂದು ಅಂದ ಸಂದರ್ಭದಲ್ಲಿ ಮಾಡು ಅಂತ ಹೇಳ್ತಾರಲ್ಲ, ಅದರಲ್ಲೂ ಕೂಡ ನಿಮ್ಮ ಕುಟುಂಬ ಕೂಡ ಇನ್ವಾಲ್ವ್ ಆಗಿದೆಯಾ, ಅಥವಾ ನಿಮ್ ಈ ತರ ಬಂದು ಸಾಕ್ಷಿ ಹೇಳೋದಕ್ಕೆ ನಿಮ್ ಕುಟುಂಬದ ಒಪ್ಪಿಗೆ ಇದೆಯಾ ಅನ್ನೋ ವಿಚಾರದಲ್ಲಿ